ಈ ಭೂಮಿಯನ್ನು ಆಳುವ ರಾಜ ಆಗುವುದಕ್ಕೆ ಈ ಮಕ್ಕಳುಗಳಿಂದ ಸಾಧ್ಯವಿದೆಯೇ ಎಂದು ಪರಿಶೀಲನೆ ಮಾಡಲು ದ್ರೋಣಾಚಾರ್ಯರು ಅಂದು ಅವರನ್ನು ಆ ಕಾಡಿಗೆ ಕರೆದುಕೊಂಡು ಹೋದರು. ಕಾಡಿನ ಮಧ್ಯದಲ್ಲಿ ಒಂದು ಮರದ ರೆಂಬೆಯಲ್ಲಿ ಆ ಮಹಾಮುನಿ ಮರದಿಂದ ಮಾಡಿರುವ ಒಂದು ಪಕ್ಷಿಯನ್ನು ಪರಿಶೋಧನೆ ಮಾಡಲು ಆ ಮರದಲ್ಲಿ ಇಟ್ಟಿದ್ದರು. ಧರ್ಮ, ನಿನಗೇನ್ ಗೊತ್ತಾಯ್ತು? ಮರದಿಂದ ಮರದ ಆಚೆ ಒಂದು ನದಿ ಇದೆ. ಆ ನದಿಯಿಂದ ನೀರಿನ ಶಬ್ದ ಕೇಳಿಸ್ತಿದೆ. ನದಿ ಅಂತೆ, ಶಬ್ದ ಅಂತೆ. ಏನೋ ಭೀಮಾ, ನಿನಗೇನ್ ಗೊತ್ತಾಯ್ತು? ನನಗೆ ಒಳ್ಳೆ ಲಡ್ಡು ವಾಸನೆ ಬರ್ತಿದೆ. ನಿನ್ನ ಏನ್ ಮಾಡೋದು? ಈ ನೌಷಧಿ ಮತ್ತೆ ಲಕ್ಷ್ಮೀಪತಿಯು ಈ ಸಂಜೆ ಅಷ್ಟಲ್ಲಂತೂ ಮನೆಗೆ ಬರಲ್ಲ. ಗೌರವಕ್ಕೆ ಹೆಸರಾದ ದುರ್ಯೋಧನನೇ ನಿನಗೇನಪ್ಪ ಕಾಣಿಸ್ತಿದೆ? ಈ ಮುಠಾಳ್ರಂತಲ್ಲ, ನನಗೆ ಕಾಣಿಸ್ತಾ ಇದೆ. ಆ ಬೆಟ್ಟ ಪಕ್ಕದಲ್ಲಿರುವ ಮರ, ಅದರಲ್ಲಿರೋ ಪಕ್ಷಿ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಡಿ, ಎಲ್ಲಿದ್ದೀರಾ ನೀವೆಲ್ಲ? ಈ ನೆತ್ತಿಲಿನ ಇವನ್ಗೇನ್ ಕಾಣಿಸತ್ತೆ? ನನಗೆ ಕಾಣ್ತಿರೋದು ಒಂದು ಹೆಣ್ಣು ಗಿಳಿಯ ಕಣ್ಣು. ಭಲೇ ಅರ್ಜುನ, ನೀನೇ ನನ್ನ ನಿಜವಾದ ಶಿಷ್ಯ. ನಿನಗೆ ಮಾತ್ರ ಲಕ್ಷ್ಯದ ಮೇಲೆ ಗುರಿ ಇದೆ. ದುರ್ಯೋಧನ, ಈ ನೆತ್ತಿಲಿ ಚಿಕ್ಕ ಮೀನಲ್ಲ,